ಚಿಕ್ಕಣ್ಣ ಸ್ಯಾಂಡಲ್ವುಡ್ನ ದಿ ಮೋಸ್ಟ್ ಅಲ್ಟಿಮೇಟ್ ಕಮಿಡಿಯನ್. ಇನ್ನು ಇವರ ನಟನೆ ಬಹಳಷ್ಟು ಸಹಜವಾಗಿ ಮತ್ತು ನೈಜವಾಗಿ ಮೂಡಿಬರೋದ್ರಿಂದ ಕಾಮಿಡಿ ಸಹ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸುವಂತೆಯೂ ಮಾಡುತ್ತದೆ. ಹೀಗಾಗಿ ಚಿಕ್ಕಣ್ಣ ಅವರು ಒಬ್ಬ ಸ್ಟಾರ್ ಕಮಿಡಿಯನ್ ಆಗುವುದಕ್ಕೂ ಮುಂಚೆ ಏನ್ ಮಾಡ್ತಿದ್ರಪ್ಪ ಅಂತ ನೀವು ಕೇಳಿದ್ರೆ, ಮೂಲತಃ ಇವರು ಮೈಸೂರಿನ ಬುಲ್ಲಹಳ್ಳಿಯವರು. ಹೀಗಾಗಿ ಇವರು ದೃಶ್ಯ ಕಲಾವಿದೆ ಎಂಬ ನಾಟಕ ರಂಗದಲ್ಲಿ ತೊಡಗಿಸಿಕೊಂಡವರು. ತದನಂತರ ಉದಯ ಟಿವಿಯಲ್ಲಿ ಪ್ರಸಾರವಾದಂತಹ ಹಲವಾರು ಕಾಮಿಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು. ಈ ಸಂದರ್ಭದಲ್ಲಿ ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ ಆಫ್ ಕನ್ನಡ ಸಿನಿಮಾ ಎಂಬ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದಲ್ಲಿ ಇವರನ್ನ ಒಬ್ಬ ಗ್ರೇಟ್ ಕಮಿಡಿಯನ್ ಎಂದು ಪರಿಗಣಿಸಿದ್ದು ಇಂದಿನ ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಅವರು. ಹೀಗಾಗಿ ಅವರು ಚಿಕ್ಕಣ್ಣ ಅವರ ಈ ಅದ್ಭುತ ಪ್ರತಿಭೆಯನ್ನ ಕಂಡು 2011ರಲ್ಲಿ ತೆರೆ ಕಂಡ ಅವರ ಕಿರಾತಕ ಚಿತ್ರದಲ್ಲಿ ಮೊಟ್ಟಮೊದಲ ಬಾರಿಗೆ ಅಭಿನಯಿಸಲು ಅವಕಾಶ ನೀಡಿದರು. ತದನಂತರ ರಾಜ, ಹುಲಿ, ಅಧ್ಯಕ್ಷ ಹೀಗೆ ಇವರ ಯಶಸ್ವಿಯುತ ಚಿತ್ರಗಳ ಸರದಿ ಬೆಳೆದುಕೊಂಡು ಬಂದಿದೆ. ಒಟ್ಟಿನಲ್ಲಿ ಅದೇನೇ ಆಗ್ಲಿ, ಇಂದು ಸ್ಯಾಂಡಲ್ವುಡ್ನಲ್ಲಿ ಚಿಕ್ಕಣ್ಣ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಲು ಕಾರಣ ಅದರಿಂದಿರುವ ಏಕೈಕ ಒಬ್ಬ ಸ್ಟಾರ್ ನಟ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.